ಈ ಫಿಶ್ ಫಾರ್ಮ್ ಮತ್ತು ಫಿಶ್ ಬ್ರೀಡಿಂಗ್ ಮತ್ತೆ ಸೆಲ್ಲಿಂಗ್ ಮಾಡ್ತಾ ನಾನು ಎಷ್ಟು ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ ಅಥವಾ ಯೂಟ್ಯೂಬ್ ಇಂದ ನನಗೆ ಎಷ್ಟು ಇನ್ಕಮ್ ಬರ್ತಾ ಇದೆ, ಅದೇ ತರ ಈ ಫಿಶ್ ಬಿಸ್ನೆಸ್ ಮಾಡ್ತಾ ತಿಂಗಳಿಗೆ 20 ರಿಂದ 50 ಸಾವಿರ ದುಡ್ಡನ್ನ ಮಾಡ್ಬೋದಾ? ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ನಮೆಂಟಲ್ ಫಿಶ್ ಬರುತ್ತಲ್ಲ, ಅಂದ್ರೆ ಈ ಕಲರ್ ಫಿಶ್ ನಾವು ಯಾವ್ದಾದ್ರು ಅಕ್ವೇರಿಯಂ ಅಲ್ಲಿ ಸಾಕ್ತಿವಿ. ನಾನು ಅದನ್ನ ಈಗಾಗಲೇ ಬ್ರೀಡಿಂಗ್ ಮತ್ತೆ ಸೆಲ್ಲಿಂಗ್ ಮಾಡಿ ಇನ್ಕಮ್ ನ ಅರ್ನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ನನಗೆ ಕಾಲ್ ಮತ್ತು ಮೆಸೇಜ್ ನ ಮಾಡ್ತೀರಾ, ಬ್ರೋ ನಿಮ್ಗೆ ಇದರಿಂದ ಇನ್ಕಮ್ ಎಷ್ಟು ಬರುತ್ತೆ, ನಾವು ಇದನ್ನ ಯಾವ ತರ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಸುಮಾರು ಜನ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಫೈ ನ ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಸುಮಾರು ಜನ ನಾನು ಹಾಕೋ ಪೋಸ್ಟ್, ನಾನು ಕಳ್ಸೋ ಫಿಶಸ್, ಹಾಗೆ ನನಗೆ ಬರ್ತಿರೋ ಆರ್ಡರ್ ನೋಡಿ ಈ ನನ್ನ ಮಗ ಒಳ್ಳೆ ದುಡ್ಡು ಮಾಡ್ತಾನೆ ಅಂತ ಹೇಳಿ ಅನ್ಕೊಂಡಿದ್ದೀರಾ. ಇನ್ನು ಸುಮಾರು ಜನ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇದ್ರ ಮೇಲೆ ಒಂದೇ ಸರಿ ಇನ್ವೆಸ್ಟ್ ಮಾಡೋದು, ಒಂದೇ ಸರಿ 5 ರಿಂದ 6 ವೆರೈಟಿನ ತರಿಸೋದು, ನಾವು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಶುರು ಮಾಡ್ತಾ ಇದ್ದೀರಾ. ನೀವು ರಿಸ್ಕ್ ನ ತಗೊಂಡು ಸ್ಟಾರ್ಟ್ ಮಾಡಿ ಒಳ್ಳೇದು. ಆದ್ರೆ ಇದರಲ್ಲಿ ಸುಮಾರು ಜನ ಬಿಗಿನರ್ಸ್ ಇದ್ದೀರಾ, ಸುಮಾರು ಜನ ಮಕ್ಕಳಿದ್ದೀರಾ, ನೀವು ಕೂಡ ಒಂದೇ ಸರಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ನ ಮಾಡ್ಕೊಂತಿದ್ದೀರಾ. ಸುಮಾರು ಜನ ಚಿಕ್ಕ ವಯಸ್ಸವರು ಈಗ ಗಪ್ಪಿ ಫಿಶ್ ಈಸಿಯಾಗಿ ಬ್ರೀಡ್ ಆಗುತ್ತೆ, ಹಾಗೆ ಇದನ್ನ ನಾವು ಈಸಿಯಾಗಿ ಬ್ರೀಡ್ ಮಾಡಿ ಸೆಲ್ ಕೂಡ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಅಲ್ಲಿ ಇರ್ತೀರಾ. ಈ ತರ ನಿಮ್ಗೆ ಐಡಿಯಾ ಎಲ್ಲ ಬರೋದು ತುಂಬಾ ಒಳ್ಳೇದು. ಆದ್ರೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಇದನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು, ಇದನ್ನ ಯಾವ ತರ ಕೇರ್ ಮಾಡ್ಬೇಕು ಅಂತ ಹೇಳಿ ಐಡಿಯಾ ಇರೋದಿಲ್ಲ. ಸೊ ಇನ್ನು ಫಿಶಸ್ ಎಲ್ಲ ಡೆತ್ ಆದ್ರೆ ನಿಮ್ಗೆ ಇದರ ಲಾಸ್ ಆಗಿ ಇದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ನನ್ನ ಸ್ಟೋರಿಗೆ ಬರೋಣ. ಈಗೇನ್ ಗೋಲ್ಡನ್ ಪೆಟ್ಸ್ ಕನ್ನಡ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿ ಇದರಲ್ಲಿ ಫಿಶ್ ಬ್ರೀಡಿಂಗ್ ಮತ್ತೆ ಸೆಲ್ಲಿಂಗ್ ಮಾಡ್ತಾ ಇದ್ದೀನಲ್ಲ, ಇದ್ಯಾವುದು ಒಂದೇ ದಿನದಲ್ಲಾಗಿಲ್ಲ ಅಥವಾ ಒಂದೇ ತಿಂಗಳಲ್ಲಾಗಿಲ್ಲ. ಇದಕ್ಕೆ ನಾನು ಆಲ್ಮೋಸ್ಟ್ 3 ರಿಂದ 4 ವರ್ಷ ಕಷ್ಟಪಟ್ಟಿದ್ದೀನಿ. ಇನ್ನು ಸುಮಾರು ಜನ ಇದನ್ನೊಂದು ಮೈನ್ ಬಿಸ್ನೆಸ್ ಅಂತ ಹೇಳಿ ಅನ್ಕೊಂಡಿದ್ದೀರಾ. ಇದನ್ನೊಂದು ಯಾವುದೇ ತರ ಬಿಸ್ನೆಸ್ ಅಲ್ಲ, ನಾನು ಇದನ್ನ ಜಸ್ಟ್ ಹಾಬಿಯಾಗಿ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಈ ಪ್ರಾಣಿ ಪಕ್ಷಿಗಳಂದ್ರೆ ನನಗೆ ಮೊದಲಿಂದಾನು ತುಂಬಾ ಇಷ್ಟ, ಅದರಿಂದ ನಾನು ಸದ್ಯಕ್ಕೆ ಫಿಶಸ್ ನ ಸಾಕ್ತಾ ಇದ್ದೆ ಮೊದಲಿಂದನು. ಅವಾಗ ನಾನು ಈ ಫಿಶಸ್ ನ ಇದ್ರಲ್ಲಿ ಯಾವುದೇ ತರ ಬಿಸ್ನೆಸ್ ಮಾಡ್ತೀನಿ, ಇದರಿಂದ ನಾನು ದುಡ್ಡು ಮಾಡ್ತೀನಿ ಅಂತ ಹೇಳಿ ಸಾಕಿರಲಿಲ್ಲ. ಇದನ್ನ ಜಸ್ಟ್ ನನ್ನ ಪ್ಯಾಷನ್ಗೆ, ನನ್ನ ಹಾಬಿಗೋಸ್ಕರ ಸಾಕಿದ್ದೆ ಅಷ್ಟೇ. ಅವಾಗ ನನ್ನ ಪ್ಯಾಷನ್, ನನ್ನ ಹಾಬಿಗ್ ಅಂತ ಹೇಳಿ ಸಾಕಿದ್ದು ಇವಾಗ ಒಂದು ಚಿಕ್ಕದಾಗಿ ಬಿಸ್ನೆಸ್ ತರ ಆಗಿದೆ. ಅದೇ ತರ ನಾನಿದ್ದೀನಿ, ಅದೇ ತರ ಫುಲ್ ಟೈಮ್ ಆಗಿ ಮಾಡ್ತಾ ಇಲ್ಲ. ಓದೋದ್ರ ಜೊತೆ ಈ ಹಾಬಿನ್ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಹಾಗೆ ಈ ಪ್ರಾಣಿಗಳಿಂದ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿ ತರಕ್ ಹೋಗಬಾರ್ದು. ಮೇನ್ ಆಗಿ ನಿಮಗೆ ಅದನ್ನ ಸಾಕೋ ಇಂಟ್ರೆಸ್ಟ್ ಇರಬೇಕು, ನಿಮಗೆ ಅದನ್ನ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು. ಇನ್ನು ಹೆಚ್ಚಾಗಿ ನೀವು ಅದಕ್ಕೆ ಎಷ್ಟು ಪ್ರೀತಿನ ತೋರಿಸ್ತೀರ ಅನ್ನೋದು ಮ್ಯಾಟರ್ ಆಗ್ತಾ ಹೋಗುತ್ತೆ. ಇನ್ನು ನಾನು ಬಿಗಿನರ್ಸ್ ಗೆ ಕೂಡ ಅಡ್ವೈಸ್ ಏನಂದ್ರೆ, ನೀವು ಕೂಡ ಈ ಫಿಶ್ ಫಾರ್ಮ್ ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮೇನ್ ಆಗಿ ನೀವು ಮೊದಲಿಗೆ ನಾರ್ಮಲ್ ಗಪ್ಪೀಸ್ ನ ತನ್ನಿ. ಇದು ಎಲ್ಲ ಪೆಟ್ ಶಾಪ್ ಅಲ್ಲಿ ನಾರ್ಮಲ್ ಗಪ್ಪೀಸ್ ಸಿಗುತ್ತೆ. ಫಸ್ಟ್ ಗೆ ನೀವು ಒಂದ್ 2 ಪೇರ್ ಈ ನಾರ್ಮಲ್ ಗಪ್ಪೀಸ್ ನ ತಗೊಂಬನ್ನಿ. ಗಪ್ಪಿ ಫಿಶ್ ಇದೆಲ್ಲ, ಇದನ್ನ ನಾವು ಈಸಿಯಾಗಿ ಬ್ರೀಡ್ ಮಾಡಬಹುದು. ಅದಕ್ಕೆ ನೀವು ಮೊದಲಿಗೆ ಗಪ್ಪೀಸ್ ನ ತಗೊಂಬಂದು ಸಾಕಿ, ನಿಮಗೆ ಅದನ್ನ ಯಾವ ತರ ಮೇಂಟೈನ್ ಮಾಡ್ಬೇಕು, ಯಾವ ತರ ಕೇರ್ ಮಾಡ್ಬೇಕು, ಹಾಗೆ ಇದು ಯಾವ ತರ ಬ್ರೀಡ್ ಆಗುತ್ತೆ ಅಂತ ಹೇಳಿ ಐಡಿಯಾ ಎಲ್ಲ ಬರುತ್ತೆ. ನೆಕ್ಸ್ಟ್ ನಿಮಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಾ ಇದ್ದಂಗೆ ನೀವು ಇನ್ನು ನೆಕ್ಸ್ಟ್ ಬೇರೆ ಬೇರೆ ವೆರೈಟಿನ ತನ್ನಿ, ಬೇರೆ ಬೇರೆ ಫಿಶಸ್ ನ ತನ್ನಿ. ಅವಾಗ ಅದನ್ನ ಬ್ರೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ, ಅವಾಗ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಒಂದೇ ಸರಿ ಇನ್ವೆಸ್ಟ್ ಮಾಡಿ ಲಾಸ್ ಎಲ್ಲ ಮಾಡ್ಕೊಳಕ್ಕಿಂತ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ, ಮುಂದೆ ಅದು ನಿಮಗೆ ಇಂಟ್ರೆಸ್ಟ್ ಬಂದ್ರ ಮೇಲೆ, ಹಾಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳಿ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾದ್ರ ಮೇಲೆ, ಹಾಗೆ ಗ್ರೋತ್ ಮಾಡ್ಕೊಂತ ಅದನ್ನ ದೊಡ್ಡದಾಗಿ ಮಾಡ್ತಾ ಹೋಗ್ಬೋದು. ಈ ವಿಷಯದಲ್ಲಿ ನಾನೇನು ತುಂಬಾ ದೊಡ್ಡ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನೇನಾದ್ರು ತಪ್ಪು ಹೇಳಿದ್ರೆ ಅಥವಾ ಇನ್ನೂ ಏನಾದ್ರು ನಾನು ಹೇಳ್ಬೇಕು ಅನ್ನೋದಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ಮಾಡಿ. ಕಥೆ ಎಲ್ಲ ಸಾಗುರು, ಈಗ ಮೈನ್ ವಿಡಿಯೋ ಬಾ ಅಂತ ಹೇಳಿ ಈಗಾಗಲೇ ಸುಮಾರು ಜನ ಕಾಯ್ತಾ ಇದ್ದೀರಾ. ತಡ ಮಾಡದೆ ಈ ಫಿಶ್ ಫಾರ್ಮ್ ಇಂದ ನನಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳಿ ಈಗ ನೋಡ್ತಾ ಹೋಗೋಣ. ಫಿಶ್ ಫಾರ್ಮ್ ಇಂದ ನನಗೆ ಪ್ರತಿ ತಿಂಗಳು ಇಷ್ಟೇ ದುಡ್ಡು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೊಂದ್ ತಿಂಗಳು ಕಮ್ಮಿ ಬರುತ್ತೆ, ಒಂದೊಂದ್ ತಿಂಗಳು ಜಾಸ್ತಿ ಬರುತ್ತೆ. ಅದೆಲ್ಲ ಮೈನ್ ಆಗಿ ಈ ಫಿಶಸ್ ಇಂದ ಸ್ಟಾಕ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಾನು ಮೈನ್ ಆಗಿ ಈಗ ಮಾಡ್ತಾ ಇರೋದು ಗಪ್ಪೀಸು, ಮತ್ತೆ ಅದ್ ಬಿಟ್ರೆ ಮೊಯ್ನಾ, ಅದ್ 2ರಿಂದಾನೇ ಸ್ವಲ್ಪ ನನಗೆ ಇನ್ಕಮ್ ಎಲ್ಲ ಬರ್ತಾ ಇರೋದು. ಗಪ್ಪೀಸಲ್ಲಿ ಕೂಡ ಜಾಸ್ತಿ ವೆರೈಟಿ ಇಲ್ಲ, ಸದ್ಯಕ್ಕೆ 7 ರಿಂದ 8 ವೆರೈಟಿ ಇದೆ ಅಷ್ಟೇ ನನ್ನ ಹತ್ರ. ಅದೆಲ್ಲದು ಒಂದೇ ಸರಿ ಸ್ಟಾಕ್ ಬರಲ್ಲ, ಒಂದೊಂದ್ಸರಿ ಒಂದೊಂದ್ ಫಿಶ್ ಸ್ಟಾಕ್ ಅಲ್ಲಿ ಇರುತ್ತೆ. ಈ ಫಿಶ್ ಫಾರ್ಮ್ ಇಂದ ನನಗೆ ಮೈನ್ ಆಗಿ ಖರ್ಚೆಲ್ಲ ತೆಗೆದು 500 ರಿಂದ 1,000 ರೂಪಾಯಿ ಆಗ್ಬೋದು ಒಂದ್ ವಾರದಲ್ಲಿ ಅಷ್ಟೇ. ಈ 500 ರಿಂದ 1,000 ಏನಾಗುತ್ತೆ ಅಂದಲ್ಲ, ಇದೇನ್ ಪ್ರತಿ ವಾರ ನನ್ಗೆ ಬರಲ್ಲ, ತಿಂಗಳಲ್ಲಿ 1-2 ವಾರ ಬರ್ಬೋದು ಅಷ್ಟೇ. ಸೊ ಇದೆಲ್ಲದು ಏನೇನ್ ಆರ್ಡರ್ ಮಾಡಿರ್ತಾರೆ, ಎಷ್ಟು ಆರ್ಡರ್ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗೆ ಟೋಟಲ್ ಆಗಿ ಒಂದ್ ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಮಿನಿಮಮ್ 1,500 ರಿಂದ 2,000 ತನಕ ಆಗ್ಬೋದು. ಹಾಗೆ ಮತ್ತೊಂದ್ಸರಿ ಹೇಳ್ತಾ ಇದೀನಿ, ತಿಂಗಳಿಗೆ 2,000 ರೂಪಾಯಿನೇ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇಲ್ಲ, ಇದಕ್ಕಿಂತ ಕಮ್ಮಿನೂ ಆಗ್ಬೋದು, ಇಲ್ಲ ಇದಕ್ಕಿಂತ ಜಾಸ್ತಿ ಕೂಡ ಆಗುತ್ತೆ. ಇನ್ನು ಹೈಯೆಸ್ಟ್ ಎಷ್ಟಾಗಿತ್ತು ಅಂತ ಕೂಡ ಹೇಳ್ತಾ ಇದೀನಿ. ಹೈಯೆಸ್ಟ್ ಅಂದ್ರೆ ಒಂದ್ ವಾರದಲ್ಲಿ 4 ರಿಂದ 4,500 ಸಮಥಿಂಗ್ ಆಗಿತ್ತು, ಅದು 2024 ಸ್ಟಾರ್ಟಿಂಗ್ ಅಲ್ಲಿ. ಅದೇ ಹೈಯೆಸ್ಟ್. ಅದ್ ಬಿಟ್ರೆ ಇನ್ನೆಲ್ಲ ಮಿನಿಮಮ್ 500 ರಿಂದ 1,000 ರೂಪಾಯಿ ಆಗ್ತಾ ಇದೆ ಅಷ್ಟೇ. ಇದಿಷ್ಟು ನನಗೆ ಈ ಫಿಶ್ ಫಾರ್ಮ್ ಇಂದ ಬರ್ತಾ ಇರೋ ಇನ್ಕಮ್. ಸೊ ಹಾನೆಸ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಎಷ್ಟು ಬರ್ತಾ ಇದೆ ಅಂತ ಹೇಳಿ. ಇನ್ನು ಇದ್ರ ಬಗ್ಗೆ ನಾನು ಸತ್ಯ ಹೇಳ್ತಿದ್ದೀನಿ ಅಥವಾ ಸುಳ್ಳು ಹೇಳ್ತೀನಿ ಅಂತ ಹೇಳಿ ಕನ್ಸಿಡರ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ಒಂದ್ ಕತೆ ಆದ್ರೆ, ಇನ್ನು ಸುಮಾರು ಜನ ಅಲ್ಲ, ಸ್ವಲ್ಪ ಜನ ಕೇಳ್ತಾ ಇದಾರೆ ಯೂಟ್ಯೂಬ್ ಇಂದ ಎಷ್ಟು ಇನ್ಕಮ್ ಬರ್ತಾ ಇದೆ ಅಂತ ಹೇಳಿ. ಸತ್ಯ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ ಇಂದ ನನಗೆ 1 ರೂಪಾಯಿ ಕೂಡ ಬರ್ತಾ ಇಲ್ಲ. ಯೂಟ್ಯೂಬ್ ಇಂದ ಇದುವರೆಗೆ ನನಗೆ 1 ರೂಪಾಯಿ ಕೂಡ ಬಂದಿಲ್ಲ, ಯಾಕಂದ್ರೆ ಚಾನಲ್ ಇನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ. ನಾನು ಏನಾದ್ರೂ ಸರಿಯಾಗಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಇಷ್ಟೊತ್ತಿಗೆ ವಾತಾವರಣ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆಗಿರ್ತಿತ್ತೇನೋ. ಸದ್ಯಕ್ಕೆ ನನಗೆ ಯೂಟ್ಯೂಬ್ ಇಂದ ಅದೇ ತರ ಇನ್ಕಮ್ ಬರ್ತಾ ಇಲ್ಲ. ಮುಂದೆ ಏನಾದ್ರೂ ಬಂದ್ರೆ ಅದನ್ನ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತಿನೊಂದು ವಿಡಿಯೋ ಆಗಿತ್ತು. ಇದರಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ, ಏನ್ ಕತೆ ಅಂತ ಹೇಳಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಫಿಶ್ ಫಾರ್ಮ್ ಯಾವ ತರ ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು, ಇದನ್ನೆಲ್ಲ ಎಲ್ಲಿ ಸೆಲ್ ಮಾಡಬೇಕು ಅಂತ ಹೇಳಿ ಸುಮಾರು ಜನ ಡೌಟ್ಸ್ ಇದೆ.
ನಿಮ್ಗೆ ಇದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ನ ಮಾಡಿ. ಸೊ ಜಾಸ್ತಿ ಜನ ಕಮೆಂಟ್ಸ್ ನ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ಸಪರೇಟ್ ಆಗಿ ವಿಡಿಯೋನ ಮಾಡ್ತೀನಿ. ನಾನೇನ್ ಇದ್ರ ಬಗ್ಗೆ ತುಂಬಾ ಎಕ್ಸ್ಪರ್ಟ್ ಅಲ್ಲ, ಆದ್ರೂ ನನಗೆ ಗೊತ್ತಿರೋ ವಿಷಯನ ನಾನು ಆದಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಬಹುದು. ಆದಷ್ಟು ವಿಡಿಯೋಗೆ ಕಮೆಂಟ್ಸ್ ಮತ್ತು ಲೈಕ್ಸ್ ನ ಮಾಡಿ. ಇದರಿಂದ ಈ ವಿಡಿಯೋ ಇನ್ನೂ ಹೆಚ್ಚಿನ ಕನ್ನಡಿಗರಿಗೆ ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.